ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾ ಮಾಡುವ ನೋಟಿಫಿಕೇಷನ್ಸ್ ಎಲ್ಲ ಮುಂದೆ ನಿಮಗೆ ನೋಟಿಫೈಡ್ ಆಗುತ್ತೆ. ಹಾಗೆ ಇನ್ನೂ ಏನಪ್ಪ ವಿಶೇಷ ಅಂದರೆ, ಮಿಸ್ಟರ್ ಎ ಜೆ ಹರೀಶ್ 1432 ಟೆಲಿಗ್ರಾಮಲ್ಲಿ ಡೈಲಿ MCQ ಕ್ವಶನನ್ನು ಹಾಕ್ತಾಯಿದ್ದೀನಿ. ಹಾಗೆ ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ಸನ್ನು ಹಾಕ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಏನಪ್ಪ ನಿನ್ನೆ ಹೇಳಿದೆ ಆ್ಯಕ್ಚುಲಿ ನಾಳೆ ಜಿಯೋಗ್ರಫಿ ರಿಲೇಟೆಡ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ಇವತ್ತು ಜಿಯೋಗ್ರಫಿ ಬಗ್ಗೆ ಮಾಹಿತಿ ಕೊಡಲ್ಲ, ಬೇರೆ ವಿಷಯದ ಬಗ್ಗೆ. ಅಂದರೆ ಇಂದು 11/1/2026 ನಡೆದ KEA non-HK 708 ಪೋಸ್ಟು ಪರೀಕ್ಷೆ ಇತ್ತಲ್ಲ, ಅದರಲ್ಲಿ ಹಿಸ್ಟ್ರಿ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಬಂದಿದೆ, ಯಾವ ರೀತಿ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇವತ್ತು ನಿಮ್ಮ ಪೇಪರ್ ಬರೆದ ನಂತರ ಇವತ್ತು ವರ್ಕ್ ಮಾಡಿರೋದು ನೋಡಿ, ಇಷ್ಟು ವರ್ಕ್ ಮಾಡಿದ್ದೀನಿ. 19 ಔಟ್ ಆಫ್ 20 ಅಂದರೆ 20 ಕ್ವಶನ್ಗೆ 19 ಪ್ರಶ್ನೆಗಳು ಯಥಾಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅದ್ರ ಬಗ್ಗೆ ವರ್ಕ್ ಮಾಡಿದ್ದೀನಿ. ಅದನ್ನು ಇವತ್ತು ನಾನು ವರ್ಷನ್ ಕೋಡ್ C2 ಅನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು ಜೊತೆಗೆ ಆ ಕ್ವಶನ್ ಪಕ್ಕನೇ ನಾನು ಬರೆದಿರುವಂತಹ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು, ಹಾಗೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು, ಎರಡರಲ್ಲೂ ಸೇರಿ 20ಕ್ಕೆ 19 ಕ್ವಶನ್ ಬಂದಿದೆ, ಯಥಾಸ್ಥಿತಿ ಬಂದಿದೆ. ಜೊತೆಗೆ ಇದನ್ನು ಪುಟ ಸಂಖ್ಯೆ ಸಮೇತ ನಾನು ಹೇಳ್ತೀನಿ. ಆ ಕ್ವಶನ್ ಓದಿದ ನಂತರ ಅದರ ಪಕ್ಕ ಯಾವ ಪುಟ ಸಂಖ್ಯೆ ಬಂದಿದೆ, ಯಾವ ಬುಕ್ಕಲ್ಲಿ ಅಂತ ಮಾಹಿತಿ ಕೊಡ್ತೀನಿ. ಇದನ್ನು ಇವತ್ತು ನಾನು ಹೇಳ್ತೀನಿ. ಮುಂದಿನ ಅಂದರೆ ಇನ್ನೊಂದು 3-4 ದಿನದಲ್ಲಿ ವಿತ್ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ಟೈಮ್ ವೇಸ್ಟ್ ಮಾಡಿದೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವರ್ಷನ್ ಕೋಡ್ C2 ಇದೆ. ಇದರಲ್ಲಿ ಮೊದಲ ಕ್ವಶನ್ ನೋಡೋಣ. ನಗರ ಬಂಡಾಯ ಯಾವುದಕ್ಕೆ ಹಾದಿ ಮಾಡಿತು ಅಂತ ಕ್ವಶನ್ ಕೇಳಿದರೆ, ಆಪ್ಷನ್ 1, 2, 3, 4 ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ 1 ಕೃಷ್ಣರಾಜ ಒಡೆಯರ್ 3 ಅಧಿಕಾರಾರೋಹಣ ಅಂತ ಇದೆ. ಆಪ್ಷನ್ 2 ಕೃಷ್ಣರಾಜ ಒಡೆಯರ್ 3 ಅವರ ಸಿಂಹಾಸನ ಭಂಗ ಅಂತ ಇದೆ. ಹಾಗೆ C ಕಮಿಷನರ್ ಆಗಿ ಕಬ್ಬನ್ ನೇಮಕ, ಹಾಗೆ ಅಧೀನ ಒಪ್ಪಂದ ಅಂತ ಇದೆ. ಇದಕ್ಕೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 161ರಿಂದ 162 ಪುಟ ಸಂಖ್ಯೆ. ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆನ್ಸರ್ ಸಿಗುತ್ತೆ. ಆನ್ಸರ್ ಬಂದು ಕೃಷ್ಣರಾಜ ಒಡೆಯರ್ 3 ಅವರ ಸಿಂಹಾಸನ ಭಂಗ ಅಂತ ಆನ್ಸರ್ ಇದೆ. ಇದನ್ನು ಕ್ವಶನ್ ನೀವು ಅಲ್ಲಿ ನೋಡ್ಕೋಬಹುದು. ಹಾಗೆ ಎರಡನೇ ಕ್ವಶನ್ಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದೇನೆ. ಒಂದು ಕಡೆ ನದಿಗಳ ಹೆಸರು ಕೊಟ್ಟಿದ್ದಾನೆ, ಮತ್ತು ಆ ನದಿಗಳಿಗಿದ್ದ ಅನ್ವರ್ಥ ನಾಮಗಳನ್ನು ಕೊಟ್ಟಿದ್ದಾನೆ. ಅದನ್ನು ಫಸ್ಟು ಕ್ವಶನ್ಸ್ ಅಂದರೆ ಆಪ್ಷನ್ಸ್ ನೋಡೋಣ. ರಾವಿ ಪುರುಷ್ನಿ ಅಂತ ಕೊಟ್ಟಿದೆ, ಚೀನಬ್ ಅಸ್ಕಿನಿ, ಮತ್ತು C ಬಂದು ಜೀಲಬ್ ವಿತಿಸ್ತಾ ಅಂತ ಕೊಟ್ಟಿದ್ದಾನೆ. ಹಾಗೆ ಸಟ್ಲೇಜ್ಗೆ ಶತದ್ರು ಅಂತ ಬರಬೇಕಿತ್ತು, ಇಲ್ಲಿ ವಿಪಾಸ ಅಂತ ಕೊಟ್ಟಿದ್ದಾನೆ. ಸಟ್ಲೇಜ್ಗೆ ಶತದ್ರು, ಬಿಯಾಸ್ಗೆ ವಿಪಾಸ ಅಂತ. ಆಪ್ಷನ್ ಡಿ ರಾಂಗ್ ಆಗಿದೆ. ಆ ಕಾರಣದಿಂದ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 32ರಲ್ಲಿ ವೇದಿಕ್ ಪೀರಿಯಡ್ ಅಂದರೆ ವೇದಗಳ ಕಾಲದಲ್ಲಿ ಇದನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಆನ್ಸರ್ ಬಂದು ಆಪ್ಷನ್ 4 ABC ಮಾತ್ರ ಸರಿ ಅಂತ ಇದೆ. ನೀವು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 32ರಲ್ಲಿ ನೋಡಬಹುದು. ಯಾರೆಲ್ಲ ಹಿಸ್ಟ್ರಿ ಮಾಸ್ಟರ್ ಪುಸ್ತಕ ಇದೆಯಲ್ಲ, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಸ್ತಕ ಆಗಿರಬಹುದು, ಹಾಗೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕ ಆಗಿರಬಹುದು, ಅಂದರೆ ಯಥಾಸ್ಥಿತಿ ಬಂದಿದೆ, ನೀವು ನೋಡಬಹುದು. ಹಾಗೆ ಮೂರನೇ ಕ್ವಶನ್ ನೋಡೋಣ. ಕೆಳಕಂಡ ಘಟನಾವಳಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ಈ ರೀತಿ ಕೊಟ್ಟಿದ್ದಾನೆ, ABCD ಅಂತ 4 ಆಪ್ಷನ್ಸ್ ಇದೆ. ಮೊದಲನೇದು ಮಿರ್ಜಾಪರ್ನ ಸಾವು, ಎರಡನೇದು ಬಕ್ಸರ್ ಯುದ್ಧ, ಮೂರನೇದು ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ದುರಂತ ಅಂತ ಇದೆ. ಡಿ ಬಂದು ಅಲಹಾಬಾದ್ ಒಪ್ಪಂದ. ಇದನ್ನು ಅನುಕ್ರಮವಾಗಿ ಜೋಡಿಸಿ ಅಂತ, ಯಾವುದಾದ ನಂತರ ಯಾವುದು ಬರುತ್ತೆ ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಮತ್ತು ಇದರಲ್ಲಿ ಆಪ್ಷನ್ ಬಂದು CBDA ಅಂತ ಇದೆ ಆನ್ಸರು. ಇದಕ್ಕೆ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಪುಟ ಸಂಖ್ಯೆನೂ ಮೆನ್ಷನ್ ಮಾಡಿದ್ದೀನಿ, ಯಾವುದು ಕಾಲಾನುಕ್ರಮದಲ್ಲಿ ಮೊದಲು ಯಾವುದಾಗುತ್ತೆ, ತದನಂತರ ಯಾವುದಾಗುತ್ತೆ, ಆ ರೀತಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಮೊದಲಿಗೆ ನೋಡೋದಾದರೆ ನಾವು ಅಂದರೆ C 1756 ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ದುರಂತ ಅಂತ ಮೊದಲಿಗೆ ಮಾಡಬೇಕಾಗುತ್ತೆ. ಸೆಕೆಂಡ್ ಬಂದು ಬಕ್ಸರ್ ಯುದ್ಧ,
1764. ಮೂರನೇದು ಬಂದು ಮಿರ್ಜಾಪುರ್ನ ಸಾವು 1765 ಜನವರಿ 31. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾವುದು ಅಲಹಾಬಾದ್ ಒಪ್ಪಂದನ ಅಥವಾ ಮಿರ್ಜಾಪುರ್ನ ಸಾವು ಅಂತ. ಅದರಲ್ಲಿ ಮಿರ್ಜಾಪುರ್ನ ಸಾವು ಆದ ನಂತರ 1765 ಆಗಸ್ಟ್ 16ರಂದು ಅಲಹಾಬಾದ್ ಒಪ್ಪಂದ ಆಗುತ್ತೆ. ಇದನ್ನು ನೋಡಿ, ಪುಟ ಸಂಖ್ಯೆ ಮಿರ್ಜಾಪುರ್ನ ಸಾವುದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ 263ನೇ ಪುಟದಲ್ಲಿದೆ. ಬಕ್ಸಾರ್ ಯುದ್ಧ ಬಂದು 262ನೇ ಪುಟದಲ್ಲಿದೆ. ಬ್ಲ್ಯಾಕ್ ಹೋಲ್ ದುರಂತ ಬಂದು 259ನೇ ಪುಟದಲ್ಲಿದೆ. ಹಾಗೆ ಅಲಹಾಬಾದ್ ಒಪ್ಪಂದ ಬಂದು 263ನೇ ಪುಟದಲ್ಲಿದೆ. ಓಕೆನಾ, ಇದಕ್ಕೆ ಬಿ ಆನ್ಸರು ನೋಡ್ಕೋಬೋದು ನೀವು, ಯಥಾವತ್ತಾಗಿದೆ. ಹಾಗೆ 4ನೇ ಕ್ವಶನ್ ನೋಡೋಣ. ಮಾಂಟ್ಫೋರ್ಟ್ ಸುಧಾರಣೆಗಳು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆಯಾಗಿದೆ. ಈ ದೃಷ್ಟಿಕೋನವನ್ನು ಈ ಕೆಳಕಂಡವರಲ್ಲಿ ಯಾರು ಹೊಂದಿಲ್ಲ ಅಂತ ಕೇಳ್ತಾನೆ. ಇದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಬರುತ್ತಲ್ಲ, ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ 385ರಲ್ಲಿದೆ. ನೀವು ನೋಡಬಹುದು. ಡ್ರೈನ್ ಥಿಯರಿ ಇದೆಯಲ್ಲ, ಅದರ ರಿಲೇಟೆಡ್ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ ಬರ್ತಾ ಇದೆ, ನಿಯರ್ ಇದೆ. ಪೇಜ್ ನಂಬರ್ 61. ಇನ್ನೊಂದು ಏನಪ್ಪ ವಿಷಯ ಅಂದರೆ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಏನು ಪುಸ್ತಕ ಬರೆದಿದ್ದೀನಲ್ಲ, ಅದಕ್ಕೂ ತುಂಬ ಇಂಪಾರ್ಟೆಂಟ್. ಅಂದರೆ ಎಲ್ಲ ಕ್ವಶನ್ಸನ್ನು ಯಥಾವತ್ತಾಗಿ ಏನು ಬಂದಿದೆ ಅಂತ ನಾನು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ಅದಕ್ಕೆ ರಿಲೇಟೆಡೇ ಒಂದು ಕ್ವಶನ್ ಇದೆ, ಇಲ್ಲಿ ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಒಂದೇ ಕರ್ನಾಟಕ ಒಂದೇ ಅಂತ ಕುವೆಂಪು ಅವರು ಬರೆದಿದ್ದಾರೆ, ಅದು ಕರೆಕ್ಟ್ ಇದೆ. ರಕ್ಷಿಸು ಕರ್ನಾಟಕ ದೇವಿ ಶಾಂತ ಕವಿ ಬರೆದಿದ್ದಾರೆ. ಏರಿಸು ಹಾರಿಸು ಕನ್ನಡ ಬಾವುಟ ಅಂತ ಇದು ಜಯ ಗೋಪಾಲ್ ಬರೆದಿರೋದು. ಇಲ್ಲಿ ತಿರಿನಂಶಿ ಅಂತ ಕೊಟ್ಟಿದೆ, ಇದು ರಾಂಗ್ ಇದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉಯಿಲಗೋಳ ನಾರಾಯಣರವರು ಬರೆದಿದೆ. ಇದು ಆಪ್ಷನ್ ಬಂದು ABD ಸರಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಅಲ್ಲಿ ಕವಿ ಪರಿಚಯದಲ್ಲಿದೆ, ನೀವು ನೋಡಬಹುದು. 62ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದೆ. ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾನೆ. ಓಕೆನಾ, ಇಲ್ಲಿ ಐಗೂರಿನ ವೆಂಕಟಾದ್ರಿ ನಾಯಕ ದಂಗೆ ಅಂತ ಇದೆ, ನಗರದ ಬೂದಿ ಬಸಪ್ಪ ದಂಗೆ ಅಂತ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಅಂತ ಇದೆ, ಮತ್ತು ಕೊಪ್ಪಳ ವೀರಪ್ಪನ ದಂಗೆ ಅಂತ ಇದೆ. ಓಕೆನಾ, ಇಲ್ಲಿ 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸ್ಗೆ ಕೆಳಗಡೆ ಕೊಟ್ಟಿದ್ದಾರೆ. ನೀವು ಇದನ್ನು ಅಲೈನ್ ಮಾಡಬೇಕು, ಯಾವುದಾದನಂತ ಯಾವುದು ಅಂತ. ಇದನ್ನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರು 176ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೊದಲಿಗೆ ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ 1799ರಿಂದ 1800 ಈ ಅವಧಿಯಲ್ಲಿ ನಡೆಯುತ್ತೆ. ಹಾಗೆ ಕೊಪ್ಪಳ ವೀರಪ್ಪನ ದಂಗೆ ಸೆಕೆಂಡ್ ಆಗುತ್ತೆ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ 3 ಆಗುತ್ತೆ, ನಗರದ ಬೂದಿ ಬಸಪ್ಪನ ದಂಗೆ 1834 ಆಗುತ್ತೆ. ಓಕೆನಾ, ಇಲ್ಲಿ ನೀವು ಕರ್ನಾಟಕ ಹಿಸ್ಟ್ರಿ ಮಾಸ್ಟರಲ್ಲಿ ನೋಡಬೇಕು, ಪೇಜ್ ನಂಬರ್ 176ರಲ್ಲಿದೆ. ಹಾಗೆ 63ನೇ ಕ್ವಶನ್ ನೋಡೋಣ. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ ಅಂತ ಕೇಳಿದ್ದೇನೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದೆ. ಇಲ್ಲಿ ಯಾವ ಸರಿ ಇದೆ ಅಂತ ನಾವು ಕಂಡುಹಿಡಿಯಬೇಕು. ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 256 ಮತ್ತು 255ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಆಪ್ಷನ್ ಏನಿದೆ ಅಂದರೆ, ಆಸ್ಟ್ರಿಯಾದ ಉತ್ತರಾಧಿಕಾರತ್ವ ಯುದ್ಧ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಇದೆ. ಎರಡನೇದು, ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗಿನ ನಡುವಿನ ಸಂಘರ್ಷ ಎರಡನೇ ಯುದ್ಧಕ್ಕೆ ಕಾರಣವಾಯಿತು, ಕರೆಕ್ಟ್ ಇದೆ. ಮೂರನೇದು, ಡೂಪ್ಲೆಯೋ ಅನ್ವರುದ್ದೀನ್ ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು, ಕರೆಕ್ಟ್ ಇದೆ. ನಾಲ್ಕನೇದು, ಸಪ್ತವಾರ್ಷಿಕ ಯುದ್ಧವು ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಮೆನ್ಷನ್ ಮಾಡಿದೆ. ಇಲ್ಲಿ ಆಪ್ಷನ್ ಸಿ ಇದೆ, ಇದು ನೋಡ್ಬೋದು, ಯಥಾವತ್ತಾಗಿದೆ. ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ನೋಡಬಹುದು. ಹಾಗೆ 64ನೇ ಕ್ವಶನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 54ರಲ್ಲಿ ಬರುತ್ತೆ. ಇದನ್ನು ನೀವು ನೋಡಬೇಕು. ಇದು ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಬಾದಾಮಿಯಲ್ಲಿನ ಗುಹಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಪರಿಗಣಿಸಿ ಅಂತ ಕೇಳಿದ್ದಾನೆ. ಇಲ್ಲಿ 1ನೇ ಗುಹೆ ಶೈವ ಗುಹೆಯಾಗಿದೆ, 2ನೇ ಗುಹೆಯು ವೈಷ್ಣವ ಗುಹೆಯಾಗಿದೆ, 3ನೇ ಗುಹೆಯು ಶೈವ ಗುಹೆಯಾಗಿದೆ, 4ನೇ ಗುಹೆಯು ಜೈನ ಗುಹೆಯಾಗಿದೆ ಅಂತ ಕ್ವಶನ್ ಆಗಿದೆ. ಇಲ್ಲಿ 4 ಸರಿಯಾಗಿದೆ ಆಪ್ಷನ್ನು, ಕೇವಲ 3 ಸರಿಯಾಗಿದೆ ಅಂತ ಆಪ್ಷನ್ ಇದೆ. ಹಾಗೆ ಕೇವಲ 2 ಸರಿಯಾಗಿದೆ, ಕೇವಲ 1 ಸರಿಯಾಗಿದೆ ಅಂತ ಇದೆ. ಇಲ್ಲಿ ಒಂದು ಕನ್ಕ್ಲೂಷನ್ ಏನಪ್ಪ ಅಂದರೆ, 1ನೇ ಗುಹೆಯು ಶೈವ ಗುಹೆಯಾಗಿದೆ, 2 ಮತ್ತು 3ನೇ ಗುಹೆಯು
ಏನು ವೈಷ್ಣವ ಗುಹೆಯಾಗಿದೆ, 4ನೇ ಗುಹೆ ಜೈನ ಗುಹೆಯಾಗಿದೆ. ಅದಕ್ಕೆ ಕೇವಲ 3 ಸರಿಯಾಗಿದೆ ಅಂತ ಆನ್ಸರ್ ಮಾಡಬೇಕು. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 54ರಲ್ಲಿ ಇದೇ ನೀವು ನೋಡಬಹುದು. ಯಾರೆಲ್ಲ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಬೈ ಮಾಡಿದ್ದೀರಾ ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಬೈ ಮಾಡಿದ್ದೀರಾ ನೀವು ನೋಡಬಹುದು. ಹಾಗೆ ಇನ್ನು ಯಾರೆಲ್ಲ ಬೈ ಮಾಡಿಲ್ಲ ಮುಂದಿನ ಎಕ್ಸಾಮ್ಸ್ಗೆ ಈಗಲಿಂದನೇ ತಯಾರಿ ನಡೆಸಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಈ 65 ಈ ಕೆಳಕಂಡ ಸ್ಮಾರಕಗಳಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾಹನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತ ಅವರು 2ನೇ ಆದಿಲ್ ಇಬ್ರಾಹಿಂ ಶಾ ಏನು ಮಾಡಿದ್ದಾನಂದರೆ ಇಲ್ಲಿ ಯಾವ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ, ಇಬ್ರಾಹಿಂ ರೋಜಾನ್ ಅವನೇ ನಿರ್ಮಾಣ ಮಾಡಿದ್ದಾನೆ, ಮೆಹತರ್ ಮಹಲ್ ಅವನೇ ನಿರ್ಮಾಣ ಮಾಡಿದ್ದಾನೆ, ನವರಸಪುರ ಅವನೇ ನಿರ್ಮಾಣ ಮಾಡಿದ್ದಾನೆ, ವಿಜಯಪುರದ ಜಾಮಿ ಮಸೀದಿ ಅವನು ನಿರ್ಮಾಣ ಮಾಡಿಲ್ಲ. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 135ರಲ್ಲಿ ಇದರ ಯಥಾವತ್ತಾಗಿದೆ ನೋಡಬಹುದು. 1578ರಲ್ಲಿ ಅಲಿ ಆದಿಲ್ ಶಾ ಇದನ್ನು ನಿರ್ಮಿಸಿದ್ದಾನೆ. ಯಾವುದು? ವಿಜಯಪುರದ ಜಾಮಿ ಮಸೀದಿಯನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡಿದ್ದಾನೆ. ಓಕೆನಾ, ಮುಂದೆ ನೋಡೋಣ. ಹಾಗೆ 66ನೇ ಪ್ರಶ್ನೆ ನೋಡೋಣ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾನೆ. ಇದು ನಮ್ಮ ಮೌರ್ಯರ ಅಶೋಕನ ಕಾಲದಲ್ಲಿ ಬರುತ್ತೆ. ಅಶೋಕನ ಏನೆಲ್ಲ ಶಾಸನಗಳನ್ನು ಹೊರಡಿಸಿರ್ತಾನಲ್ಲ ಅಲ್ಲಿ ಬ್ರಾಹ್ಮಿ, ಕುರೋಷ್ಟಿ ಮತ್ತು ಅರಾಮಿಕ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 82ರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಓಕೆನಾ, ಆಪ್ಷನ್ ಈ ರೀತಿ ಇದೆ. ಬ್ರಾಹ್ಮಿಯನ್ನು ಎಡದಿಂದ ಬಲಕ್ಕೆ ಬರೆಯಲಾಗಿತ್ತು, ಕರೆಕ್ಟ್ ಇದೆ. ಕುರೋಷ್ಟಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗಿತ್ತು, ಕರೆಕ್ಟ್ ಆಗಿದೆ. ಅರಾಮಿಕನ್ನು ಎಡದಿಂದ ಬಲಕ್ಕೆ ಬರೆಯಲಾಗಿತ್ತು, ಇದು ರಾಂಗ್ ಇದೆ. ಇದನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಅದಕ್ಕೆ ಎ ಮತ್ತು ಬಿ ಮಾತ್ರ ಸರಿ ಅಂತ ಆನ್ಸರ್ ಇದೆ. ಹಾಗೆ ಮುಂದಿನ ಕ್ವಶನ್ ನೋಡೋಣ. 67ನೇದು ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರ ದಂಗೆಗಳ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, 1824ರಲ್ಲಿ ಬ್ಯಾರಕ್ಪುರದ 47ನೆಯ ತುಕಡಿಯು ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಹಾಗೆ 2ನೇ ಹೇಳಿಕೆ, 47ನೆಯ ತುಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕೆ ಹೋಗಲು ಆದೇಶಿಸಿದರು. ಓಕೆ, ಇದೇನಪ್ಪ ಅಂದರೆ 1 ಮತ್ತು 2ನೇ ಹೇಳಿಕೆ ಸರಿಯಾಗಿದೆ. 2ನೇ ಹೇಳಿಕೆ ವಿವರಿಸುತ್ತದೆ. ಆಪ್ಷನ್ 1 ಕರೆಕ್ಟ್ ಇದೆ. ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 282ರಲ್ಲಿದೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ಇದು ನೋಡಬಹುದು. ಹಾಗೆ 68ನೇ ಕ್ವಶನ್ ನೋಡೋಣ. ಈ ಕ್ವಶನ್ ಬಂದಿಲ್ಲ ಆ್ಯಕ್ಚುಲಿ. ಬಂಕಿಮಚಂದ್ರ ಚಟರ್ಜಿಯವರು ಐತಿಹಾಸಿಕ ಕಾದಂಬರಿ ದೇವಿ ಚೌದುರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌದುರಾಣಿಯು ಈ ಕೆಳಕಂಡ ಯಾವ ದಂಗೆಗೆ ನಾಯಕಿಯಾಗಿದ್ದರು ಅಂತ ಇದೆ. ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 377ರಲ್ಲಿ ಬಂಕಿಮಚಂದ್ರ ಚಟರ್ಜಿಯ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆದರೆ ಇದನ್ನು ಮೆನ್ಷನ್ ಮಾಡಿಲ್ಲ. ಇದಕ್ಕೆ ಸನ್ಯಾಸಿ ದಂಗೆ ಅಂದರೆ ಫಕೀರ್ ಸನ್ಯಾಸಿ ದಂಗೆಯ ನಾಯಕಿಯಾಗಿರ್ತಾಳೆ ಅಂತ ಇದಕ್ಕೆ ಆನ್ಸರ್. ಓಕೆನಾ, ಮುಂದಿನ ಕ್ವಶನ್ ನೋಡೋಣ. 69 ಯಾವ ಪಲ್ಲವ ಅರಸರು ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದನು? ಅಮೋಘ ವರ್ಷ ಮಗಳು ಶಂಕಳನ್ನು ಯಾರು ವಿವಾಹ ಆಗಿದ್ರು ಅಂತ ಇಲ್ಲಿ ಕ್ವಶನ್ ಆಗಿದೆ. ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 60. ಓಕೆನಾ, ಇಲ್ಲಿ ಆಪ್ಷನ್ ಈ ರೀತಿ ಇದೆ. 2ನೇ ನರಸಿಂಹವರ್ಮನ್, 2ನೇ ಪರಮೇಶ್ವರ ವರ್ಮನ್, 3ನೇ ನಂದಿವರ್ಮನ್, 4 ಅಪರಾಜಿತ ವರ್ಮನ್. ಇದಕ್ಕೆ ಆನ್ಸರ್ ಬಂದು 3ನೇ ನಂದಿವರ್ಮನ್ ಕರೆಕ್ಟ್ ಆನ್ಸರ್ ಇದೆ. ಪುಟ ಸಂಖ್ಯೆ 60ರಲ್ಲಿ ಕರ್ನಾಟಕ ಹಿಸ್ಟ್ರಿ ಮಾಸ್ಟರಲ್ಲಿ ನೀವು ನೋಡಬಹುದು. ಹಾಗೆ 70ನೇ ನೋಡೋಣ. ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ. ಓಕೆನಾ, ಇವುಗಳಲ್ಲಿ ಅಶ್ವಘೋಷ ರಚನೆ ಮಾಡಿರುವ ಪುಸ್ತಕ ಯಾವುದು ಅಂತ ಕ್ವಶನ್ ಆಗಿದೆ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 101ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬುದ್ಧ ಚರಿತ, ಸೌಂದರಾನಂದ ಮತ್ತು ಸಾರಥಿ ಪುತ್ರ ಪ್ರಕರಣ ಇದು ಬಂದು ಅಶ್ವಘೋಷ ರಚನೆ ಮಾಡಿರೋದು. ಹಾಗೆ ಮಾಧ್ಯಮಕ ಬಂದು ನಾಗಾರ್ಜುನ ರಚನೆ ಮಾಡಿದ್ದಾನೆ. ಮಹಾವಿಭಾಸ ಬಂದು ವಸುಮಿತ್ರ ಮಾಡಿದ್ದಾನೆ. ಇದಕ್ಕೆ ಎ ಬಿ ಇ ಕರೆಕ್ಟ್ ಆನ್ಸರ್ ಇದೆ. ಇದನ್ನು ನೀವು ನೋಡಬಹುದು. ಪುಟ ಸಂಖ್ಯೆ 101ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ 71ನೇ ಕ್ವಶನ್ ನೋಡೋಣ. ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ. ಓಕೆನಾ, ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ನಾನು 4 ಆಪ್ಷನ್ ಕೇಳಿದ್ದೇನೆ. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ, ರಾಂಗ್ ಇದೆ ಆನ್ಸರು. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ತ್ರಿರತ್ನಗಳೆಂದು ಪರಿಗಣಿಸಲಾಗುತ್ತದೆ, ಕರೆಕ್ಟ್ ಇದೆ. ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧ ಮಾಡುತ್ತದೆ, ಅಂದರೆ ಕರೆಕ್ಟ್ ಇದೆ. ಹಾಗೆ ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು, ಇದು ರಾಂಗ್ ಇದೆ. ಅದಕ್ಕೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 56ರಲ್ಲಿ ಆನ್ಸರ್ ಇದೆ. ಇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಇದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 72 ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಆಗಿದೆ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪುಟ ಸಂಖ್ಯೆ 444 ಹಾಗೆ 445ರಲ್ಲಿ ಇದು ಇದರ ರಿಲೇಟೆಡ್ ಮಾಹಿತಿ ಇದೆ, ಕ್ವಿಟ್ ಇಂಡಿಯಾ ರಿಲೇಟೆಡ್ ಮಾಹಿತಿ ಇದೆ. 1942ರ ಆಗಸ್ಟ್ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು. ಓಕೆನಾ,
ಇದು ಕರೆಕ್ಟ್ ಇದೆ. ಹಾಗೆ ಈ ಚಳುವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇವರು ಸತತ 6 ವರ್ಷ ಅಧ್ಯಕ್ಷರಾಗಿರ್ತಾರೆ. ಆ ಸಂದರ್ಭದಲ್ಲಿ ವಾರ್ ನಡೀತಾ ಇರುತ್ತೆ, ಆ ಕಾರಣದಿಂದ ಇವರೇ ಅಧ್ಯಕ್ಷರಾಗಿರ್ತಾರೆ. ಇದು ಕರೆಕ್ಟ್ ಇದೆ. ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರವು ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾಯಕರನ್ನು ಬಂಧಿಸಿತು. ಇಲ್ಲ, ಗಾಂಧೀಜಿಯವರು ಆಲ್ರೆಡಿ ಜೈಲಲ್ಲಿ ಇರ್ತಾರೆ. ಓಕೆನಾ, ಇದು ರಾಂಗ್ ಇದೆ. ಹಾಗೆ ಡಿ, ಚೀನಾ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್ ಈ ಚಳುವಳಿಯನ್ನು ನಿಲ್ಲಿಸಿ ಮಧ್ಯಪ್ರವೇಶಿಸಲು ರೂಸ್ವೆಲ್ಟ್ಗೆ ಪತ್ರವನ್ನು ಬರೆದನು. ಕರೆಕ್ಟ್ ಇದೆ ಆನ್ಸರ್. ಇಲ್ಲಿ ಆಪ್ಷನ್ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಕರೆಕ್ಟ್ ಆನ್ಸರ್ ಇದೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಅವಧಿಯನ್ನು ಅನುಕ್ರಮವಾಗಿ ಜೋಡಿಸಿ ಅಂತಿದೆ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರು ಪುಟ ಸಂಖ್ಯೆ 8ರಿಂದ 13, ಅಂದರೆ ಇದು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಇದರಲ್ಲಿ ನೋಡಿ, ಫಸ್ಟ್ ಬರಬೇಕಾಗಿರೋದು ಯಾವುದಂದರೆ ಪ್ರಾಚೀನ ಶಿಲಾಯುಗ ಬರಬೇಕು, ಆಮೇಲೆ ಮಧ್ಯಶಿಲಾಯುಗ ಬರಬೇಕು, 3ನೇದು ನವಶಿಲಾಯುಗ, ಹಾಗೆ 4ನೇದು ತಾಮ್ರ ಶಿಲಾಯುಗ, 5 ಬಂದು ಕಂಚಿನ ಯುಗ, 6 ಬಂದು ಕಬ್ಬಿಣ ಯುಗ. ಓಕೆನಾ, ಇದು ಬಂದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 8ರಿಂದ 13ರಲ್ಲಿ ಇದೆ. ಹಾಗೆ 97ನೇದು ನೋಡೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾನೆ. ಮೇಲಿನ ಹೇಳಿಕೆಗಳು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪಲ್ಲವರ್ ರಿಲೇಟೆಡ್ ಕೇಳಿದ್ದಾರೆ. ಇಲ್ಲಿ ಅವರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ಇಲ್ಲಿ ನೋಡೋಣ. ಹಾಗೆ ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಆರಂಭಿಕ ದೇವಾಲಯಗಳಿವೆ. ಕರೆಕ್ಟಾಗಿದೆ. ಅವುಗಳು ಶಿಲಾಕಟಿತ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಎಸ್, ಕರೆಕ್ಟ್ ಆಗಿದೆ. ಕಲ್ಲಿಂದ ಮಾಡಲ್ಪಟ್ಟಿವೆ. ಕರೆಕ್ಟ್ ಇದೆ. ಹಾಗೆಯೇ 3ನೇದು ಪಲ್ಲವರು ವಾಸ್ತುಶಿಲ್ಪವು ದೂರಪೂರ್ವದ ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು. ಎಸ್, ಕರೆಕ್ಟ್ ಇದೆ. ಪಲ್ಲವರು ಶಿಲಾಕಟಿತ ಶಿಲೆಯನ್ನು ಶ್ರೀಲಂಕಾದಿಂದ ಕಲಿತರು. ರಾಂಗ್ ಇದೆ. ಇದರಲ್ಲಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಪೇಜ್ ನಂಬರ್ 130ರಲ್ಲಿ ಆನ್ಸರ್ ಇದೆ. ಅದನ್ನು ನೀವು ನೋಡಬಹುದು. ಯಾರೆಲ್ಲ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಇದೆ ಆ ಪುಸ್ತಕದಲ್ಲಿ ನೀವು ನೋಡ್ಬೋದು. ಹಾಗೆ 98ನೇ ಪ್ರಶ್ನೆ. ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಒಂದು 4 ಟೆಂಪಲ್ಗಳನ್ನು ಕೊಟ್ಟಿದ್ದಾನೆ. ಆ ಟೆಂಪಲ್ಗಳು ಆರ್ಡರ್ ವೈಸ್ ಬರೀರಿ, ಯಾವುದಾದ್ರ ನಂತರ ಯಾವುದಿದೆ ಅಂತ ಆರ್ಡರ್ ವೈಸ್ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಏನಪ್ಪ ಅಂದರೆ, ಮೊದಲು ಸಾಂಚಿ ಸ್ತೂಪ. ಇದು 84 ಪುಟ ಸಂಖ್ಯೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪುಟ ಸಂಖ್ಯೆ 84-85ರಲ್ಲಿ ಸಾಂಚಿ ಸ್ತೂಪದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅಲ್ಲಿ ನೋಡ್ಬೋದು. ಇದು ಬಂದು 1ನೇ ಶತಮಾನದಲ್ಲಿ ಬಿಲ್ಟ್ ಮಾಡಿರೋದು. ಹಾಗೆ ಇದು ನೋಡಿ, ದೇವಗಡ ದೇವಾಲಯ ಇದು ಗುಪ್ತರ ಕಾಲದಲ್ಲಿ ಬರುತ್ತೆ. ಇದು ಬಂದು ಕ್ರಿಸ್ತಶಕ 770ರಲ್ಲಿ, ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದರೆ ಗುಪ್ತರು. ಹಾಗೆ 3ನೇದು ನೋಡಿ, ಕೈಲಾಸ ದೇವಾಲಯ 1ನೇ ಕೃಷ್ಣ 770ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸಿರೋದು. ಇದು ಪುಟ ಸಂಖ್ಯೆ 60 ಕರ್ನಾಟಕ ಹಿಸ್ಟ್ರಿ ಮಾಸ್ಟರಲ್ಲಿದೆ. ಹಾಗೆ ಬೃಹದೀಶ್ವರ ಟೆಂಪಲ್ ಬಂದು 1010ರಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಓಕೆನಾ, ಇದು ಪೇಜ್ ನಂಬರ್ 140ರಲ್ಲಿದೆ. ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿದೆ. ನಾನು ಪುಟ ಸಂಖ್ಯೆ ಹೇಳಿದ್ದೀನಿ, ಹಾಗೆ ಯಾವ ಕ್ವಶನ್ ಎಲ್ಲೆಲ್ಲಿ ಬಂದಿದೆ ಅಂತಲೂ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೆ ಇದು ಆಪ್ಷನ್ ಬಿ ಕರೆಕ್ಟ್ ಇದೆ. ಹಾಗೆ 99ನೇ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್. ಒಂದು ಕಡೆ ಅಧಿವೇಶನ ಕೊಟ್ಟಿದ್ದಾರೆ, ಇನ್ನೊಂದು ಆ ಅಧಿವೇಶನದಲ್ಲಿ ಏನೆಲ್ಲ ನಿರ್ಣಯಗಳು ಬಂದವು ಅಥವಾ ಜಾರಿ ಬಂದವು ಅಂತ ಕೇಳಿದ್ದಾರೆ. ಮೊದಲು ಲಕ್ನೋ ಅಧಿವೇಶನ ಬಂದು ಇದು 1916ರಲ್ಲಿ ನಡೆಯುತ್ತೆ. ಇದು ಕಾಂಗ್ರೆಸ್ ಲೀಗ್ನ ಒಡಂಬಡಿಕೆ ಆಗುತ್ತೆ. ಹಾಗೆ ಲಾಹೋರ್ ಅಧಿವೇಶನ 1929 ಆಗುತ್ತಲ್ವ, ಇದು ಪೂರ್ಣ ಸ್ವರಾಜ್ ನಿರ್ಣಯ ಆಗುತ್ತೆ. ಕರಾಚಿ ಅಧಿವೇಶನ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳುತ್ತದೆ. ಪೇಜಾಪುರ್ ಅಧಿವೇಶನ ಬಂದು ಪೂರ್ಣ ಸ್ವರಾಜನ ಇದು ಮಾಡುತ್ತೆ. ಓಕೆನಾ, ಆ ಕಾರಣದಿಂದ ಇದು ಬಂದು ಇಲ್ಲಿ ಪುಟ ಸಂಖ್ಯೆನೂ ಹೇಳ್ಬಿಡ್ತೀನಿ. ಲಕ್ನೋ ಅಧಿವೇಶನ ಬಂದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ 401, ಲಾಹೋರ್ ಅಧಿವೇಶನ 432, ಹಾಗೆ ಕರಾಚಿ ಅಧಿವೇಶನ 437, ಪೈಜಾಪುರ ಅಧಿವೇಶನ 380. ಇದರಲ್ಲಿ ಆನ್ಸರ್ ಬಂದು ಬಿ ಕರೆಕ್ಟ್ ಆನ್ಸರ್ ಇದೆ. ಹಾಗೆ 100ನೇ ಪ್ರಶ್ನೆ ನೋಡೋಣ. ಪ್ರತಿಪಾದನೆ ಎ. ಬ್ರಿಟಿಷರು ರಾಜ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಕಾರಣ ಆರ್. ಅವರು 1915ರ ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜಿಸಲು ಯೋಜಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರು ಪ್ರತಿಪಾದನೆ ಎ ತಪ್ಪಾಗಿದೆ, ಆದರೆ ಕಾರಣ ಸರಿ ಇದೆ ಅಂತ ಮೆನ್ಷನ್ ಆಗಿದೆ. ಇನ್ನೇನು ನಾನು ಹೇಳಿಲ್ವಾ, 20 ಕ್ವಶನ್ಗೆ 19 ಕ್ವಶನ್ಗಳು ಬಂದಿದೆ. ಹಾಗೆ ಕನ್ನಡ ರಿಲೇಟೆಡು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಇವತ್ತೇನು
ವರ್ಷನ್ ಕೋಡ್ C2 ಇದೆಯಲ್ಲ, ಇದರಲ್ಲಿರೋದನ್ನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಡಿಜಿಟಲ್ ಬೋರ್ಡಲ್ಲಿ ಯಥಾವತ್ತಾಗಿ PDF ಹಾಕ್ಕೊಂಡು ಏನು ಮಾಡ್ತೀನಿ ಅಂದರೆ ಕ್ಲಾಸ್ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಹುಷಾರು ತಪ್ಪಿದ್ದೀನಿ, ಆ ಕಾರಣದಿಂದ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ಯಥಾವತ್ತಾಗಿ ಮಾಡಿದ್ದೀನಿ ನೋಡಿ. ನಾನು ಇನ್ನೂ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ನೀವು ಕಂಪ್ಯಾರಿಸನ್ ಮಾಡಿ, ಯಾವುದೇ ಆ ಥರನ ಕಂಪ್ಯಾರಿಸನ್ ಮಾಡಿ ತೊಗೊಳ್ಳಿ, ಚೆನ್ನಾಗಿದೆ ತೊಗೊಂಡು ಸ್ಟಡಿ ಮಾಡಿ ನೋಡಿ. ಇವತ್ತು KE ಏನು ನಡೆಸಿದ್ದ 708 ಪೋಸ್ಟ್ ಇದೆಯಲ್ಲ, ಅದರಲ್ಲಿ ಯಥಾಸ್ಥಿತಿ 20 ಕ್ವಶನ್ಗಳಿಗೆ 19 ಕ್ವಶನ್ ಬಂದಿದೆ. ಹಾಗೆ ಇನ್ನೂ ಮಾರ್ಕ್ ಮಾಡಿಟ್ಟಿದ್ದೀನಿ ಇದೇ ಕ್ವಶನ್ ಪೇಪರಲ್ಲಿ ಜಿಯೋಗ್ರಫಿ ರಿಲೇಟೆಡ್ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ಅದನ್ನು ತುಂಬ ಕ್ವಶನ್ಸ್ ಬಂದಿದೆ, ಅದನ್ನು ನಾಳೆ ರಿವ್ಯೂ ಮಾಡ್ತೀನಿ, ಎಷ್ಟು ಕ್ವಶನ್ ಬಂದಿದೆ, ಏನು ಬಂದಿದೆ ಅಂತ ಪ್ರತಿಯೊಂದು ಎಳೆಯಾಗಿ ಬಿಚ್ಚಿರ್ತೀನಿ. ಆಲ್ಮೋಸ್ಟ್ ಆಲ್ ಒಂದು 99% ಕ್ವಶನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತು ಇನ್ನು ಕನ್ನಡನೂ ರಿವ್ಯೂ ಮಾಡಬೇಕು, ಯಾಕಂದರೆ ಟೋಟಲ್ 5 ಪುಸ್ತಕಗಳು ಬಂದಿದೆ. ನಾನು ಬರೆದಿರೋ ಪುಸ್ತಕಗಳೇ ಮಿನಿಮಮ್ 60 ಕ್ವಶನ್ ಬಂದಿರೋದು ಸಾಧ್ಯತೆ ಇದೆ. ಈಗ 20 ಹಿಸ್ಟ್ರಿ ಆಯಿತು ಮತ್ತು 10 ಜಿಯೋಗ್ರಫಿ ಆಯಿತು, ಅದೊಂದು 65 ಕ್ವಶನ್ಗೆ ಮಿನಿಮಮ್ ಒಂದು 60 ಕ್ವಶನ್ ಬಂದಿದೆ. ನಾನು ಬರೆದಿರುವ 5 ಪುಸ್ತಕಗಳಲ್ಲಿ ತುಂಬ ನಾನೇನು ಫೇಕ್ ಏನು ಹೇಳ್ತಾ ಇಲ್ಲ, ಆ್ಯಕ್ಚುಲಿ ನಾನು ವರ್ಕ್ ಮಾಡಿದ್ದೀನಿ. ನೀವೇನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರೆ, ನೀವು ಎಕ್ಸಾಮ್ ಬಂದಾದಮೇಲೆ ನಾನು ಕ್ವಶನ್ ಪೇಪರ್ ತೊಗೊಂಡು ಇದು ನೋಡಿ ಸ್ಕೆಚ್ ಹಾಕಿ ಫಸ್ಟು ಪೇಜ್ ನಂಬರ್ ಬರ್ಕೊಂಡಿದ್ದೀನಿ, ಆಮೇಲೆ ಕ್ವಶನ್ ಪೇಪರ್ ಪ್ರಿಂಟ್ ತೊಗೊಂಡು ಆ ಪ್ರಿಂಟ್ ಹತ್ರನೇ ಬರ್ತಿಟ್ಟಿದ್ದೀನಿ. ಓಕೆನಾ, ಇದನ್ನು ಡಿಜಿಟಲ್ ಬೋರ್ಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ದಿನದಲ್ಲಿ. ಹಾಗೆ ಮತ್ತು ಇನ್ನೇನಪ್ಪ ಅಂದರೆ ಇನ್ನೂ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಚೆನ್ನಾಗಿ ಓದಿ. ಏನು ಎಕ್ಸಾಮು ಡಿಲೇ ಆದರೂ ಪರವಾಗಿಲ್ಲ, ಯಾರು ಏನೇ ಹೇಳ್ಕೊಳ್ಳಿ, ಏನೇ ಮಾಡಲಿ, ಯಾವುದೇ ಕಾರಣಕ್ಕೂ ಕಿವಿ ಕೊಡೋಕ್ಕೆ ಹೋಗಬೇಡಿ ನೀವು. ಓಕೆನಾ, ಆ ಕಾರಣದಿಂದ ನೀವು ಓದ್ತಾ ಇರಬೇಕು, ಸತತ ಪ್ರಯತ್ನ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಆರ್ಟ್ಸ್ ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸು ಹೆವಿ ಎಫರ್ಟ್ ಹಾಕಲೇಬೇಕಾಗುತ್ತೆ. ಬಿಕಾಸ್ ಇವತ್ತು ಪೇಪರ್ ಸ್ವಲ್ಪ ಟಫ್ ಇತ್ತು. ಓಕೆನಾ, ಆದರೂ ಇನ್ನು ಮುಂದೆ ಓದೋರೆಲ್ಲ ಏನು ಮಾಡಬೇಕಂದ್ರೆ, ಮೊದಲು ನಾನು ಹೇಳ್ತಾ ಇದ್ದೀನಿ ಬೇಸಿಕ್ ಬುಕ್ಸನ್ನು ಓದಬೇಕು. ಸ್ಪರ್ಧಾರ್ಥಿಗಳು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಆದರೆ ನಮ್ಮ DSERT ಪುಸ್ತಕಗಳನ್ನು ಓದಬೇಕು. 6ರಿಂದ 12ನೇ ತರಗತಿನ ಎಲ್ಲ ಪುಸ್ತಕಗಳನ್ನು ಓದಿ, ಅದ್ರ ಜೊತೆಗೆ ನಾ ಹೇಳೋ ಪುಸ್ತಕಗಳನ್ನು ಓದಿ. ತುಂಬ ನಮ್ಮ ಸ್ಪರ್ಧಾತ್ಮಕ ಲೋಕದಲ್ಲಿ ಏನಾಗಿದೆ, ತುಂಬ ಮಿಸ್ಗೈಡ್ ತುಂಬ ಆಗ್ತಾಯಿದೆ ಸ್ಪರ್ಧಾರ್ಥಿಗಳಿಗೆ. ಆ ಕಾರಣದಿಂದ ಪುಸ್ತಕಗಳು ಏನು ಅಂತ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂದರೆ. ನಾನು ಹೇಳಿರೋದು KS ಮತ್ತು IASಗೆ ಯಾರೆಲ್ಲ ಸಿನ್ಸಿಯರ್ ಓದ್ತಾ ಇದ್ದೀರಾ ಆ ಪುಸ್ತಕಗಳನ್ನೇ ನೀವು ಸ್ಟಡಿ ಮಾಡಬೇಕು. ಮತ್ತು ಈಗ PC ಮಾಡ್ಕೊಳ್ತೀನಿ ಅಂದ್ರೂ ನೀವು ತುಂಬ ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಬೇಕಾಗುತ್ತೆ. ಆ ಕಾರಣದಿಂದ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿದ್ದೀನಿ. ಮತ್ತು ಇನ್ನೇನಪ್ಪ ಅಂದರೆ, ಕನ್ನಡ ರಿಲೇಟೆಡ್ ಗ್ರಾಮರ್ ರಿಲೇಟೆಡ್ ಇದೆಯಲ್ಲ, ಆ ಗ್ರಾಮರ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಗ್ರಾಮರಲ್ಲಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು, ಯಥಾವತ್ತಾಗಿ ಗ್ರಾಮರಲ್ಲಿ ಬರೋದಿಲ್ಲ. ಆ ಕಾರಣದಿಂದ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಾಗ ನಿಮಗೆ ಒಳ್ಳೆಯ ಮಾಹಿತಿ ಸಿಗುತ್ತೆ. ಓಕೆನಾ, ಕಾನ್ಸೆಪ್ಟಿಗೆ ಕೊಟ್ಟಾಗ ಅವ್ನು ಬೇಕಾದ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡೋ ಕೇಪಬಿಲಿಟಿ ನಿಮಗೆ ಬರುತ್ತೆ. ತದನಂತರ ಇನ್ನೂ ಏನಪ್ಪ ವಿಷಯ ಅಂದರೆ, ಹೇಳ್ತಾ ಇದೆ ಆಗಿಲ್ಲ, ಕನ್ನಡ ನಮ್ಮ ಆರ್ಟ್ಸ್ ಬ್ಯಾಕ್ಗ್ರೌಂಡು ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸು ಯಥೇಚ್ಛ ಅಂದರೆ ಒತ್ತು ಯಾವುದಕ್ಕೆ ಕೊಡಬೇಕಂದ್ರೆ ಕಮ್ಯುನಿಕೇಷನ್ ಪೇಪರಲ್ಲಿ. ನಾನು ಹೇಳೋದು ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಇಂಗ್ಲೀಷ್ಗೆ ಮತ್ತು ಕಂಪ್ಯೂಟರ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಜೊತೆಗೆ ಸಾಮಾನ್ಯ ಜ್ಞಾನ ಅಂದರೆ GS ಅಲ್ಲಿ ಅಂದರೆ ಜನರಲ್ ನಾಲೆಜಲ್ಲಿ ನೀವು ಮೆಂಟಲ್ ಎಬಿಲಿಟಿ ಕೊಡಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಯಾವುದಕ್ಕೆ ಎನ್ವಿರಾನ್ಮೆಂಟ್ ಎಕಾಲಜಿಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕು. ನೀವು ಪೇಪರ್ 2 ಅಲ್ಲಿ 70 ಸ್ಕೋರ್ ಮಾಡಿ, ಮತ್ತು ಪೇಪರ್ 1 ಇದ್ಕೊಂಡು ನೀವು ಒಂದು 65 ಸ್ಕೋರ್ ಮಾಡಿಕೊಂಡ್ರೆ ಆಲ್ರೆಡಿ 135 ಅಥವಾ 140 ರೇಂಜ್ಗೆ ಆಲ್ಮೋಸ್ಟ್ ಆಲ್ ನೀವು ಒಳಗಡೆ ಹೋಗ್ತೀರಾ. ಆ ಕಾರಣದಿಂದ ಹೆಚ್ಚಾಗಿ ನೀವು ಕಮ್ಯುನಿಕೇಷನ್ನು ಪೇಪರ್ಗೆ ಒತ್ತು ಕೊಡಿ, ಕಂಪ್ಯೂಟರು ಮತ್ತು ಇಂಗ್ಲೀಷ್ಗೆ ಒತ್ತು ಕೊಡಿ. ಜೊತೆಗೆ GSL ಬಂದು ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ ಮತ್ತು ಆಪ್ಟಿಟ್ಯೂಡ್ಗೆ ಹೆಚ್ಚು ಒತ್ತು ಕೊಡಿ. ಆ ಕಾರಣದಿಂದ ಮತ್ತು ನಾನು ಮುಂದೆ ಯಾವುದೇ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ಏನೆಲ್ಲ ಓದಬೇಕು, ಹೇಗೆ ಸ್ಟಡಿ ಮಾಡಬೇಕು ಅಂತ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಎಳೆಯಾಗಿ ಬಿಚ್ಚಿ ಇಡ್ತೀನಿ. ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋಕಬೇಡಿ. ಮತ್ತು ಏನಪ್ಪ ಈಗ ಮತ್ತು ರಿಸರ್ವೇಷನ್ ಬಿಲ್ ರಾಜ್ಯಪಾಲರಿಂದ ರಿಟರ್ನ್ ಆಗಿದೆ, ಓಕೆ ಆಗಿದೆ, ಮತ್ತು ಕ್ಲಾರಿಫಿಕೇಷನ್ಸ್ ಕಳಿಸ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಚಿಂತೆ ತೆಗೀರಿ. ಬಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು, ಓನ್ಲಿ ಏನಿರಬೇಕು, ಗುರಿ ಒಂದೇ ಇರಬೇಕು, ಎಕ್ಸಾಮ್ ಟ್ಯಾಕಲ್ ಮಾಡೋದೇ ಆಗಿರ್ಬೇಕು. ಸರ್ಕಾರದಲ್ಲಿ ಲೋಪಗಳಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೂ ನೀವು ನಿಮ್ಮ ಯುದ್ಧಕ್ಕೆ ನೀವು ರೆಡಿ ಆಗ್ತಾ ಇರಬೇಕು. ಅದು ಯಾವಾಗಲೇ ಕೊಡಲಿ, ಎಕ್ಸಾಮ್ ಯಾವಾಗಲೇ ಬರಲಿ, ಯಾವಾಗಲೇ ಮಾಡಲಿ, ನೀವು ತಯಾರಿ ಮಾಡ್ಕೊಳ್ತಾ ಇರಿ. ಮತ್ತು ಸಾಲು ನೋಟಿಫಿಕೇಷನ್ಸ್ ಇದೆ, ಯಾವುದಕ್ಕೂ ನೀವು
ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಾಳೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನೇ ಬರೆದಿರುವ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಆಲ್ಮೋಸ್ಟ್ ಆಲ್ 99% ಎಲ್ಲ ಕ್ವಶನ್ಸು ಮಾರ್ಕ್ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಈ ಪುಸ್ತಕಗಳು. ಹಾಗೆ ಇನ್ನೂ ಒಂದು ಪುಸ್ತಕ ಇದೆಯಲ್ಲ, ಕನ್ನಡ ವ್ಯಾಕರಣ. ಆ ಕನ್ನಡ ವ್ಯಾಕರಣನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀನಿ. ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ.